ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಕಾಮದ ಏಕಾದಶಿ ಇದೆ. ಈ ಒಂದು ಏಕಾದಶಿಯ ದಿನಾಂಕ ಮತ್ತು ಪರಾಣ ಸಮಯ, ಕತೆ, ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಕಾಮದ ಏಕಾದಶಿ ನೋಡ್ರಿ, ವಿಷ್ಣುವಿಗೆ ಸಮರ್ಪಿತವಾದಂಥ ಒಂದು ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ಏಕಾದಶಿ ಉಪವಾಸಗಳಲ್ಲಿ ಒಂದು ಅಂತ ಹೇಳ್ಬೋದು. ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರು. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಈ ಒಂದು ಏಕಾದಶಿ ಬರ್ತೈತಿ. ಇದಕ್ಕೆ ಕಾಮದ ಏಕಾದಶಿ ಅಂತಂದು ಕರೀತಾರೆ. ಸಾಂಪ್ರದಾಯಿಕವಾಗಿ ಏನಂತಂದ್ರೆ ಆಸೆಗಳನ್ನು ಈಡೇರಿಸಲು ಮತ್ತು ಕರ್ಮದ ಹೊರೆಗಳನ್ನು ತೆಗೆದುಹಾಕಲು ಏನಂತಂದ್ರೆ ಭಾವನಾತ್ಮಕವಾಗಿ ಶಾಂತಿಯನ್ನು ಪಡೆಯಲು ಈ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ನೋಡ್ರಿ. ಪ್ರತಿ ವರ್ಷ ಭಕ್ತರು ಈ ಒಂದು ಕಾಮದ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಮತ್ತು ಈ ವ್ರತ ಉಪವಾಸ, ಪ್ರಾರ್ಥನೆ ಮತ್ತು ಮಂತ್ರ ಪಠಣ, ಧ್ಯಾನದೊಂದಿಗೆ ಇರುತ್ತೆ ನೋಡ್ರಿ. ಮತ್ತು ಈ ದಿನ ಸಮತೋಲನ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ನೋಡ್ರಿ. ಮತ್ತು ಈ ಒಂದು ಏಕಾದಶಿ ಪರಾನ್ನ ಸಮಯ ಮತ್ತು ವ್ರತದ ಕಥೆ ಏನು, ಪ್ರಯೋಜನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಮೊದಲಿಗೆ ನೋಡ್ರಿ, ಏಕಾದಶಿ ಅಂದ್ರೆ ಏನಂತ ನೋಡೋದಾತಂತಂದ್ರೆ, ಹಿಂದೂ ಸಂಪ್ರದಾಯದಲ್ಲಿ ಏಕಾದಶಿ ಅಂದರೆ ಪ್ರತಿ 15 ದಿನಗಳ 11ನೇ ಚಂದ್ರನ ದಿನ ನೋಡ್ರಿ. ಇದು ವಿಷ್ಣುವಿಗೆ ಸಮರ್ಪಿತವಾದಂತಹ ಏಕಾದಶಿ. ಕಾಮದ ಅಂತಂದರೆ ಆಸೆಗಳನ್ನು ಪೂರೈಸೋದು. ಮತ್ತು ಕಾಮದ ಏಕಾದಶಿಯನ್ನು ನಿರ್ದಿಷ್ಟವಾಗಿ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ದುಃಖದಿಂದ ಪರಿಹಾರ ಪಡೆಯಲು ನೋಡ್ರಿ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ. ಆಚರಣೆ ಮಾಡೋದ್ರ ಮುಖಾಂತರ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯಲು ಇದು ಆಚರಣೆ ಮಾಡಲಾಗುತ್ತೆ. ಈ ದಿನ ಪ್ರಾಮಾಣಿಕವಾಗಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡುವಂಥದ್ದು ವೃತ್ತಿ ಸಂಬಂಧ, ಆರೋಗ್ಯ ಸಂಬಂಧ, ಭಾವನಾತ್ಮಕ ಒತ್ತಡಕ್ಕೆ ಸಂಬಂಧಿಸಿದಂಥ ಅಡೆತಡೆಗಳನ್ನು ನಾವು ತೆಗೆದುಹಾಕ್ಬೋದು ಅಂತಂದು ನಂಬ್ತಾರೆ. ಮತ್ತು ಇದನ್ನು ದೈವಿಕತೆಯೊಂದಿಗೆ ಸಂಪರ್ಕವನ್ನು ಗಾಢವಾಗಿಸಲು ಮತ್ತು ಕರ್ಮದ ಒಂದು ಸವಾಲುಗಳನ್ನು ಎದುರಿಸಲು ಇದು ಸುಲಭ ಮಾರ್ಗ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಕಾಮದ ಏಕಾದಶಿಯ ಸಣ್ಣ ಒಂದು ಕಥೆಯನ್ನು ನೋಡೋದಾತಪ್ಪ ಅಂದ್ರೆ, ಪ್ರಾಚೀನ ಗ್ರಂಥಗಳು ಮತ್ತು ಪುರಾಣಗಳು ನೋಡ್ರಿ ಈ ಒಂದು ಏಕಾದಶಿ ಹಿಂದಿನ ಕಥೆಯನ್ನು ಭಕ್ತಿ, ಶರಣಾಗತಿ ಮತ್ತು ದೈವಿಕ ಅನುಗ್ರಹದ ಕಥೆ ಅಂತಂದು ವಿವರಣೆ ಕೊಡ್ತೈತಿ. ಒಮ್ಮೆ ಏನಂದರೆ, ಒಬ್ಬ ಭಕ್ತ ಆಳವಾದ ದುಃಖ ಮತ್ತು ಈಡೇರದ ಆಸೆಗಳಿಂದ ಬಳಲ್ತಾ ಇರ್ತಾನೆ. ಆತನ ನೋವಿನಿಂದ ಬಳಲ್ತಿರುವಂಥ ಸಂದರ್ಭದಲ್ಲಿ ವಿಷ್ಣುವಿನ ಕಡೆ ತಿರುಗಿ ಕಾಮದ ಏಕಾದಶಿ ವ್ರತವನ್ನು ಸಂಪೂರ್ಣ ನಂಬಿಕೆ ಮತ್ತು ಹೃದಯ ಶುದ್ಧತೆಯಿಂದ ಆಚರಿಸಲು ಆತನಿಗೆ ಸೂಚನೆಯನ್ನು ನೀಡಲಾಗುತ್ತೆ. ಈ ಏಕಾದಶಿ ದಿನ ಆತ ರಾತ್ರಿಯಿಡೀ ಉಪವಾಸ, ಪ್ರಾರ್ಥನೆ ಮತ್ತು ವಿಷ್ಣುವಿನ ನಾಮಗಳನ್ನು ಪಠಣೆಯನ್ನು ಮಾಡ್ತಾನೆ. ಮಾರನೇ ದಿವಸ ಆತನ ದುಃಖಗಳು ಮಾಯ ಆಗಿರ್ತಾವಂತೆ ಮತ್ತು ಆತನ ನಿಜವಾದ ಆಸೆಗಳು ಶಾಂತಿ ಮತ್ತು ಸ್ಪಷ್ಟತೆಯೊಂದಿಗೆ ಈಡೇರಿದ್ವು ಅಂತಂದು ಹೇಳಲಾಗುತ್ತೆ ನೋಡ್ರಿ. ಕಾಮದ ಏಕಾದಶಿಯಂದು ಹೃದಯ ಏನಪ್ಪ ಅಂತಂದ್ರೆ, ದೈವಿಕತೆಗೆ ಪ್ರಾಮಾಣಿಕವಾಗಿ ಶರಣಾದಾಗ ಭಕ್ತಿ ಶಕ್ತಿ ನಿಜವಾದ ಆಸೆಗಳನ್ನು ಪೂರೈಸುತ್ತೆ ಅಂತ ಒಂದು ನಂಬಿಕೆ. ಮತ್ತು ನಮ್ಮ ದುಃಖವನ್ನು ಕೂಡ ಕಡಿಮೆ ಮಾಡುತ್ತೆ ಅನ್ನೋದು ಈ ಒಂದು ಕತೆ ಸಂಕೇತಿಸುತ್ತೆ ನೋಡ್ರಿ. ಕಾಮದ ಏಕಾದಶಿ ಮಹತ್ವ ಕೂಡ ಅಷ್ಟೇ ಇದೆ. ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಉಪವಾಸ ಮತ್ತು ಭಕ್ತಿ, ಮಾನಸಿಕ ಒತ್ತಡ, ಭಾವನಾತ್ಮಕ ಹೊರೆಗಳನ್ನು ಇದು ಶುದ್ಧೀಕರಣ ಮಾಡಲು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ಅದ್ರ ಜೊತೆಗೆ ಕರ್ಮ ಪರಿಹಾರ ಆಗುತ್ತೆ. ಹಿಂದಿನ ಏನಾದರೂ ನಮ್ಮ ಕರ್ಮದ ಹೊರೆಗಳನ್ನು ಇದು ಇತ್ತಪ್ಪ ಅಂದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ನಮಗೆ ದೈವಿಕ ರಕ್ಷಣೆಯನ್ನು ಕೂಡ ಕೊಡುತ್ತೆ ಅಂತಂದು ನಂಬಲಾಗುತ್ತೆ. ಮತ್ತು ಆಸೆಗಳನ್ನು ಕೂಡ ನಾವು ಈಡೇರಿಸ್ಕೋಬೋದು. ಹೆಸರು ಹೇಳುವಂಗೆ ಇದು ಕಾಮದ ಏಕಾದಶಿ. ಆರೋಗ್ಯ, ಸಂಪತ್ತು, ಕೌಟುಂಬಿಕ ಸಾಮರಸ್ಯ, ಆಮೇಲೆ ನಮ್ಮ ವೈಯಕ್ತಿಕ ಯಶಸ್ಸಿಗೆ ಏನಾದರೂ ಸಂಬಂಧಿಸಿರುವಂಥ ಆಸೆಗಳಿದ್ದರೆ ಪ್ರಾಮಾಣಿಕ ಭಕ್ತಿ ಮೂಲಕ ನಾವು ಆಚರಣೆ ಮಾಡಿದ್ದಾತಪ್ಪ ಅಂದ್ರೆ ಈಡೇರ್ತದೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ. ಅದ್ರ ಜೊತೆಗೆ ಸ್ಪಷ್ಟತೆ ಮತ್ತು ಶಾಂತಿ, ನಿಯಮಿತ ಆಚರಣೆ ನೋಡ್ರಿ ಮಾನಸಿಕ ಗಮನ, ಸ್ವಯಂ ಶಿಸ್ತು ಮತ್ತು ಜೀವನ ಸಮತೋಲನವನ್ನು ಇದು ಸುಧಾರಿಸುತ್ತಾ. ಈ ಏಕಾದಶಿ ಮಂತ್ರ ಪಠಣ, ಧ್ಯಾನ ಮತ್ತು ದಾನ ಕಾರ್ಯಗಳೊಂದಿಗೆ ಸಂಯೋಜಿಸಿದಾಗ ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ಅದ್ರ ಜೊತೆಗೆ ಏನಂತಂದರೆ, ವೃತ್ತಿ ಸಂಬಂಧಿ ಹಣಕಾಸಿನ ಅಡೆತಡೆಗಳೇನಾದರೂ ಇದ್ದರೆ ಪರಿಹಾರ ಸಿಗುತ್ತೆ. ಆರೋಗ್ಯ ಸುಧಾರಣೆ ಮತ್ತು ಏನಾದರೂ ಒತ್ತಡ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ವಿಷ್ಣುವಿನೊಂದಿಗೆ ಬಲವಾದ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ನಮ್ಮ ಒಂದು ಕರ್ಮ ಶುದ್ಧೀಕರಣ, ಮನಸ್ಸಿನ ಶಾಂತಿ ಇದೆಲ್ಲನೂ ಸಿಗುತ್ತೆ. ಉಪವಾಸ ಪ್ರಾರ್ಥನೆಯನ್ನು ಪೂರ್ಣಗೊಳಿಸಿದ ನಂತರ ಏನಂದ್ರೆ ಶಾಂತತೆ ಮತ್ತು ಶುದ್ಧೀಕರಣದ ಅನುಭವವನ್ನು ಪಡಿತಾರೆ ನೋಡ್ರಿ. ಆದಷ್ಟು ಪೂಜೆ ಎಲ್ಲ ಆದಮೇಲೆ ಮನಸ್ಸು ನೆಮ್ಮದಿ, ಶಾಂತಿ ಇರುತ್ತೆ. ಅದೇ ಥರನ ಈ ಒಂದು ಕಾಮದ ಏಕಾದಶಿ ಉಪವಾಸ. ಕಾಮದ ಏಕಾದಶಿ ವ್ರತ ವಿಧಿ ಏನು, ಹೇಗೆ ಆಚರಣೆ ಮಾಡೋದು ಅಂತ ನೋಡೋದಾತಪ್ಪ ಅಂದ್ರೆ,
ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುಚಿಯಾಗಿ ಮಡಿಬಟ್ಟೆಗಳನ್ನು ಧರಿಸಿ ಮತ್ತು ನಿಮ್ಮ ಪೂಜಾ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿ, ಮನೆಯಲ್ಲಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ, ಕೃಷ್ಣನ ವಿಗ್ರಹ ಇದ್ದರೆ ವಿಗ್ರಹ ಅಥವಾ ಫೋಟೋ ಇದ್ದರೆ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನಾರಾಯಣನ ಒಂದು ಆರಾಧನೆ ನೋಡಿರಿ, ವಿಷ್ಣುವಿನ ಆರಾಧನೆ ಅಂತ ಹೇಳ್ಬೋದು. ಮತ್ತು ದೀಪ ಹಚ್ಚಿ ಹೂವು ತುಳಸಿ ಎಲೆ ಬೇಕಾಗುತ್ತೆ ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸ್ಬೋದು ನೋಡಿರಿ. ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರಗಳನ್ನು ನಿಮ್ಗೆ ಯಾವ್ದು ಸಾಧ್ಯನೋ ವಿಷ್ಣುವಿನ ಮಂತ್ರಗಳನ್ನು ಆದಷ್ಟು ಪಠಿಸಿದ್ರೆ ಒಳ್ಳೆಯದು. ಮತ್ತು ವಿಷ್ಣು ಸಹಸ್ರನಾಮ ಅದನ್ನು ಕೂಡ ಪಠಿಸ್ಬೋದು, ಇಲ್ಲ ಅಂದರೆ ಕೇಳಬಹುದು. ಮತ್ತು ಇನ್ನೊಂದು ಏನಂದರೆ ಇಡೀ ದಿನ ಉಪವಾಸವನ್ನು ಮಾಡಿ ಕೆಲವರು ಸಂಪೂರ್ಣ ಉಪವಾಸವನ್ನು ಆಚರಿಸ್ತಾರೆ, ಇನ್ನು ಕೆಲವರು ಹಣ್ಣು ಮತ್ತು ನೀರನ್ನು ಮಾತ್ರ ತೊಗೋತಾರೆ. ಹಾಲು, ಹಣ್ಣು, ನೀರು ಈ ಥರ ಲಿಕ್ವಿಡ್ ಬರೀ ಈ ಥರ ಒಂದು ಆಚರಣೆ ಇರುತ್ತೆ ನೋಡಿರಿ. ಶುಭ ಮುಹೂರ್ತದೊಂದಿಗೆ ಏನಂತಂದರೆ ಉಪವಾಸ ಪಾರಣೆ ಸಮಯವನ್ನು ಮುಕ್ತಾಯಗೊಳಿಸ್ಬೇಕು. ಪಾರಣೆ ಸಮಯವನ್ನು ಆಮೇಲೆ ತಿಳಿಸ್ತೀನಂತೆ ನೋಡಿರಿ. ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮ ಓದೋದು, ಇಲ್ಲಾಂದರೆ ಕೇಳೋದು ಕೇಳಬೇಕು. ಆದಷ್ಟು ಏನಂತಂದರೆ ಈ ಒಂದು ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ನಾನ ಎಲ್ಲ ಆಗಿ ಆ ನಂತರ ಮಡಿಬಟ್ಟೆಯನ್ನು ಧರಿಸ್ಕೊಂಡು ಎಲ್ಲನೂ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡುವಂಥದ್ದು. ಮತ್ತು ವಿಷ್ಣುವಿನ ನಾಮವನ್ನು ಭಕ್ತಿಯಿಂದ ಜಪಿಸಿದರೆ ಒಳ್ಳೆಯದು. ಮತ್ತು ಸ್ವಚ್ಛವಾದ ಒಂದು ಶಾಂತ ಪರಿಸರದಲ್ಲಿ ಕುಳಿತುಕೊಂಡು ಮಾಡುವಂಥದ್ದು ನೋಡಿರಿ. ಮತ್ತು ಈ ಏಕಾದಶಿ ದಿನ ಏನು ಮಾಡಬಾರ್ದು ಅಂತ ನೋಡೋದಾತಪ್ಪ ಅಂದ್ರೆ ಧಾನ್ಯ, ಅಕ್ಕಿ, ಬೇಳೆಗಳನ್ನು ಆದಷ್ಟು ತಿಂದೇ ಇರೋದು ಒಳ್ಳೆಯದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಅಂತೂ ತಿನ್ನಂಗಿಲ್ಲ ಭಾಳ ಜನ. ತಾಮಸಿಕ ಆಹಾರವನ್ನು ಆದಷ್ಟು ತಪ್ಪಿಸ್ಬೇಕು ಅಂತಂದು ಹೇಳ್ತಾರೆ ನೋಡಿರಿ. ಏಕಾದಶಿ ದಿನ ಸೂರ್ಯೋದಯದ ನಂತರ ಊಟ ಮಾಡಬೇಡಿ ಅಂತಂದು ಹೇಳ್ತಾರೆ. ಮತ್ತು ಕೋಪ, ಈ ಥರ ನಕಾರಾತ್ಮಕ ಆಲೋಚನೆ ಇಂಥವೆಲ್ಲ ಆದಷ್ಟು ತಪ್ಪಿಸಿದ್ರೆ ಒಳ್ಳೆಯದು ನೋಡಿರಿ. ಈ ಶಾಂತಿ, ತೃಪ್ತಿ ಮತ್ತು ದೈವಿಕ ಅನುಗ್ರಹವನ್ನು ಬಯಸುವ ಯಾರಿಗಾದರೂ ಕೂಡ ಈ ಒಂದು ವ್ರತ ಅರ್ಥಪೂರ್ಣ ವ್ರತ ಅಂತಲೇ ಹೇಳ್ಬೋದು. ಕಾಮದ ಏಕಾದಶಿ ಇದರ ಉಪವಾಸ, ನಿಯಮ ಮತ್ತು ವ್ರತ ವಿಧಿಗಳೊಂದಿಗೆ ಆಚರಿಸಿದಾಗ ನಾವು ಆದಷ್ಟು ಆಧ್ಯಾತ್ಮಿಕ ನವೀಕರಣವನ್ನು ತರಲು ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ. ಮತ್ತು ಈ ಏಕಾದಶಿಯ ಪಾರಣೆ ಸಮಯ ಯಾವಾಗ ಏನು ಅನ್ನೋದನ್ನು ಹೇಳ್ತೀನಂತೆ. ಈ ಒಂದು ಏಕಾದಶಿಯನ್ನು ಮಾರ್ಚ್ 29ನೇ ತಾರೀಕು ಭಾನುವಾರ ಆಚರಣೆ ಮಾಡಲಾಗುತ್ತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನೋಡ್ರಿ ಇದು. ಈ ಸಮಯದಲ್ಲಿ ದಿನಗಳು ಏನಂದ್ರೆ ದೀರ್ಘವಾಗಿರುತ್ತೆ, ಅಂದರೆ ಹಗಲು ಜಾಸ್ತಿ ಇರುತ್ತೆ. ಮತ್ತು ಪ್ರಕೃತಿ ಏನಂದರೆ ಹೊಸ ಶಕ್ತಿಯಿಂದ ಜಾಗೃತಗೊಳ್ಳುತ್ತೆ ಅಂತ ಹೇಳ್ಬೋದು. ಈ ಅವಧಿಯನ್ನು ಹೊಸ ಆರಂಭಗಳು ಮತ್ತು ಭಕ್ತಿಗೆ ಬಹಳ ಮಂಗಳಕರ ಅಂತಂದು ಪರಿಗಣಿಸಲಾಗುತ್ತೆ ನೋಡಿರಿ. ಕಾಮದ ಏಕಾದಶಿಯ ಸಮಯ ನೋಡಿರಿ, ದ್ವಾದಶಿ ನಂತರ ಉಪವಾಸ ಮರುದಿನ ಇರುತ್ತೆ, ಉಪವಾಸ ಮುರಿಯೋದು. ಕಾಮದ ಏಕಾದಶಿಯ ಒಂದು ಪಾರಣೆ ದಿನಾಂಕ ನೋಡಿರಿ ಸೋಮವಾರ 30ನೇ ತಾರೀಕು ಇರುತ್ತೆ. ಪರಾಹ್ನ ಸಮಯ ಬೆಳಗ್ಗೆ 6 ಗಂಟೆ 14 ನಿಮಿಷದಿಂದ ಬೆಳಗ್ಗೆ 7 ಗಂಟೆ 9 ನಿಮಿಷದವರೆಗೆ ಇರುತ್ತೆ ನೋಡಿರಿ. ಸೂರ್ಯೋದಯದ ನಂತರ ಮತ್ತು ದ್ವಾದಶಿ ತಿಥಿಯಂದು ಉಪವಾಸ ಮುರಿಯೋದು ಸಾಂಪ್ರದಾಯಿಕ ಪದ್ಧತಿ. ಮತ್ತು ಈ ಸಮಯವನ್ನು ತಪ್ಪಿಸೋದ್ರಿಂದ ವ್ರತದ ಆಧ್ಯಾತ್ಮಿಕ ಪ್ರಯೋಜನ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಏಕಾದಶಿ ತಿಥಿ ಪ್ರಾರಂಭ ನೋಡಿರಿ ಮಾರ್ಚ್ 28ನೇ ತಾರೀಕು ಬೆಳಗ್ಗೆ 8 ಗಂಟೆ 45 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಮುಕ್ತಾಯ ತಿಥಿ 29ನೇ ತಾರೀಕು ಬೆಳಗ್ಗೆ 7 ಗಂಟೆ 40 ನಿಮಿಷಕ್ಕೆ. ಸೂರ್ಯೋದಯದ ಅಂದರೆ ಮಾರ್ಚ್ 29ನೇ ತಾರೀಕು ಮುಕ್ತಾಯ. ಸೂರ್ಯೋದಯ ಸಮಯ ಪರಿಗಣನೆ ತಗೊಂಡು 29ನೇ ತಾರೀಕು ಆಚರಣೆ ಇರುತ್ತೆ. ಇದಿಷ್ಟು ನೋಡಿರಿ ಕಾಮದ ಏಕಾದಶಿಯ ಒಂದು ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.